ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ಭಾನುವಾರ 18ನೇ ತಾರೀಕು 8ನೇ ತಿಂಗಳು 2024. ಇವತ್ತು ಭಾನುವಾರ ಆಗತ್ತಲಕ್ಕೆ ಸೂರ್ಯನಿಗೆ ವಾರ. ಸೂರ್ಯದೇವನಿಗೆ ನಮಸ್ಕಾರ. ಭಗವಂತ ಒಳ್ಳೆಯದಾಗಲಿ ಎಲ್ಲರಿಗೂ. ಸೂರ್ಯದೇವ ಆ ಭಗವಂತ ಎಲ್ಲರಿಗೂ ದೇವರೇ. ಅವನು ಬೆಳಕು ಕೊಡಲಿಲ್ಲ ಅಂದರೆ ಜನ ಕತ್ತರಿಸೋಯ್ತಾರೆ, ಬಿಸಿಲಿಲ್ಲ ಅಂದರೆ ಕತ್ಲಾಗೋಯ್ತದೆ, ಬೆಳೆನೂ ಬರೋದಿಲ್ಲ, ಪ್ರತಿಯೊಂದು ಕಷ್ಟನೇ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಹೇಳ್ತೀನಿ. ವಿಶೇಷ ಏನಪ್ಪ ಅಂದರೆ ಇವತ್ತು ಪ್ರತಿಯೊಬ್ಬ ಸಾಲ ಮಾಡೋದಾಗಲಿ ಮತ್ತೊಂದಾಗಲಿ ಆ ಕಷ್ಟ ಯಾತಕ್ಕೆ ಬರ್ತದೆ ಅಂದರೆ ಭಗವಂತನೇ ಕೊಡೋದು ಕಾರಣ. ಶನಿ ಕೆಟ್ಟವನಾದಾಗ ತಂದೆ ತಾಯಿನೂ ದೂರ ಮಾಡ್ತಾನೆ, ಕಟ್ಕೊಂಡಿರೋ ಹೆಂಡ್ತಿನೂ ದೂರ ಮಾಡ್ತಾನೆ, ಹೊಟ್ಟೆಲಿ ಹುಟ್ಟಿದ ಮಕ್ಕಳು ದೂರ ಮಾಡ್ತಾನೆ, ನೆಂಟರಷ್ಟೂ ದೂರ ಮಾಡ್ತಾನೆ, ಬಂಧು ಬಳಗನೂ ದೂರ ಮಾಡ್ತಾನೆ. ಯಾಕೆಂದರೆ ಅಹಂಕಾರದಿಂದ ನೀವಿದ್ದೀರಾ, ನಿನಗೆ ಕೊಡೋದೇ ಪನಿಷ್ಮೆಂಟು ಅಂತ ಹೇಳ್ತಾನೆ. ಆದರೆ ನಿಮ್ಮ ಕರ್ಮ ಕಳಿಬೇಕಾದ್ರೆ ಆ ಭಗವಂತ ಎಲ್ಲರ ಅನುಭವಿಸಿ ಕೊಡ್ತಾನೆ. ಜ್ಞಾನಕಾರಕ ಅಂದರೆ ಶನಿದೇವರು, ಜ್ಞಾನ ಕೊಡೋದು ಭಗವಂತನೇ. ತಲೆ ಕೂದಲು ಉದುರೋದು, ಬುದ್ಧಿ ಬರೋದು, ಬುದ್ಧಿ ಕೊಡೋದು, ಅದಕ್ಕೆ ಜ್ಞಾನಕಾರಕ ಶನಿದೇವರು. ಈ ಉದ್ದೇಶಕ್ಕೇ ಭಗವಂತ ಕೆಟ್ಟವನಾದರೆ ಮಾತ್ರ ಇಡೀ ಜಗತ್ತಲ್ಲಿ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ನೀರಿನ ಪ್ರಳಯ ಆಯ್ತದೆ, ಇಲ್ಲ ಆಕ್ಸಿಡೆಂಟ್ ಆಯ್ತದೆ, ಮತ್ತೊಂದು ಆಯ್ತದೆ, ಕೈಕಾಲು ಮುರ್ಕೊಂತಾರೆ, ಜ್ಞಾನ ಕೆಟ್ಟೋಯ್ತದೆ. ಜ್ಞಾನ ಕೆಟ್ಟೋದಾಗ ಭಗವಂತನೇ ಕಾರಣ. ಅವರು ಭಗವಂತನ ಏನು ಮಾಡ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ ಜನಗಳಿಗೆ. ಆಕ್ಸಿಡೆಂಟು, ವಾಹನ ಕಬ್ಬಿಣ ಯಾರ್ದು? ಶನಿದೇವರೇನೆ. ಗಾಳಿ ಬೆಳಕು ಎಲ್ಲ ಬೇಕಾದರೆ ಪ್ರಕೃತಿ ಇಲ್ಲ ಅಂದರೆ ಯಾರು ಕಷ್ಟನೇ. ಪ್ರಕೃತಿ ಇಲ್ಲ ಅಂದಾಗ ಜನಗಳು ವಾತಾವರಣ ಆಗಲಿ ಏನೇ ಆಗಲಿ, ಗಾಳಿ ಆಗಲಿ ನೀರಾಗಲಿ ಪ್ರತಿಯೊಂದೂ ಇಲ್ಲ ಅಂದಾಗ ಏನು ಮಾಡ್ತೀರ ನೀವು? ಅದಕ್ಕೆ ಭಗವಂತನ ಮೊರೆ ಹೋಗ್ಬೇಕು. ಆ ಭಗವಂತ ಒಳ್ಳೇದು ಮಾಡ್ತಾನೆ. ನೀವು ತಿಳಿದ ತಪ್ಪು ಮಾಡ್ತಿರೋ, ತಿಳಿದೇನೆ ತಪ್ಪು ಮಾಡ್ತೀರ, ಅದನ್ನು ಭಗವಂತನಿಗೆ ಒಪ್ಪಿಸ್ಬೇಕು. ಯಾಕೆಂದರೆ ಅವನು ದೊಡ್ಡವನು ಭಗವಂತ. ಆ ಶನಿದೇವರು ತುಂಬ ದೊಡ್ಡವನು. ಗ್ರಹಗತಿಗಳೆಲ್ಲಗ ಅಧಿಪತಿ ಅಂತ ಕರಿತೀವಿ. ವರ್ಷಕ್ಕೊಂದು ಸಾರಿ ನವಗ್ರಹ ಪೂಜೆ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನು ಯಾರೇ ಆಗಿರ್ಬೋದು, ಎಷ್ಟೇ ದೊಡ್ಡ ಎತ್ತರಕ್ಕೆ ಬೆಳೆದಿದ್ರು, ಚಿಕ್ಕದಾಗಿದ್ರೂ ಆ ಭಗವಂತನ ನವಗ್ರಹ ಪೂಜೆ ಮಾಡಿಸ್ಕೋಬೇಕು. ಆವಾಗ ನಿಮ್ಗೆ ಅನುಕೂಲ ಆಯ್ತದೆ. ಅವನಿಗೆ ಕೋಪ ಬಂದರೆ ಇಡೀ ಪ್ರಪಂಚನೇ ಅಲ್ಲಾಡಿಸ್ಬಿಡ್ತಾನೆ. ಯಾರನ್ನೂ ಬಿಟ್ಟವನಲ್ಲ. ತಂದೆ ತಾಯಿನೇ ಬಿಟ್ಟಿಲ್ಲ ಅಂದರೆ ಇನ್ನು ನರಮನುಷ್ಯನ ಯಾರು ಬಿಡ್ತಾನೆ? ಆ ಉದ್ದೇಶಕ್ಕೆ ಇವತ್ತು ಭಾನುವಾರ ಆಗತ್ತಲಕ್ಕೆ ಶುಕ್ರದೇವನಿಗೆ ನಮಸ್ಕಾರ. ಭಗವಂತನಿಗೆ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಯಾರನ್ನು ಬಡವರು ಬಗ್ಗರು ಬಂದರೆ, ದಯಾ ಅಂತ ಬಂದರೆ ನಿಮ್ಮ ಕೈಲಾದಷ್ಟು ದಾನ ಕೊಡಿ. ನೀವು ಮಾಡಿದ ದಾನ ಧರ್ಮನೇ ನಿಮ್ಮ ಮಕ್ಳಿಗೆ ಒಳ್ಳೆಯದಾಯ್ತದೆ ಅಂತ ಕೈ ಮುಗಿದು ಹೇಳ್ತೀನಿ. ಎಲ್ಲರಿಗೂ ಇಷ್ಟೇ. ಆ ದಾನ ಧರ್ಮ ಇಲ್ಲ ಅಂದರೆ ತುಂಬ ಕಷ್ಟ ಆಯ್ತದೆ. ಕುಡಿಯೋ ನೀರು, ಯಾರನ್ನು ಬಂದರೆ ಕುಡಿಯೋ ನೀರು ಕೊಡಿ. ನಾಯಿಗೆ ಅನ್ನ ಆದರೂ ಹಾಕಿ, ಬಿಸ್ಕಟ್ ಆದರೂ ಹಾಕಿ, ಏನಾದರೂ ಒಂದು ಬ್ರೆಡ್ ಹಾಕಿ. ನಾಯಿಗೆ ನಮ್ಮನ್ನು ಕಾಪಾಡ್ತದೆ. ಕಳ್ಳರು ಬಂದ್ರೂ ಅದು ಕಚ್ಚೋದು ಇಲ್ದೋದ್ರೂ ಅದು ನಮ್ಮನ್ನು ಬೌ ಅಂದ್ಬಿಟ್ಟು ಉಳ್ಬಿಟ್ಟು ಅದು ನಮ್ಮನ್ನು ಕಾಪಾಡ್ತದೆ. ಎಲ್ಲರಿಗೂ ನಮಸ್ಕಾರಪ್ಪ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಶ್ರೀ ನಿಮ್ಮ ರಾಮಾನಂದ ಗುರೂಜಿ. ಇವತ್ತು ಎಷ್ಟು ಆವಾಗಲೇ 9:30 ಆಗಿದೆ ಟೈಮು. ಅದನ್ನೆಲ್ಲ ನೋಡ್ಕೊಂಡು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಕೇಳ್ತಾ ಇದ್ದೀನಿ.